ಮಳೆಗೆ ಬೆಂಗಳೂರಲ್ಲಾಗಿರುವಂತಹ ಅವಾಂತರ ಅಷ್ಟಿಷ್ಟಲ್ಲ, ಬಿನ್ನಿಪೇಟೆಯಲ್ಲೂ ಕೂಡ ತಡೆಗೋಡೆ ಇತ್ತು. ಆ ತಡೆಗೋಡೆ ಕುಸಿದು ಬಿದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗಿದೆ. ಒಂದು ಕಡೆಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಜನ ಮೃತಪಟ್ಟಿದ್ರೆ, ಮತ್ತೊಂದು ಕಡೆಯಲ್ಲಿ ಅನೇಕ ಮನೆಗಳ ಗೋಡೆಗಳು ಕಾಂಪೌಂಡ್ಗಳು ಕುಸಿದು ಮನೆಯೊಳಗೆ ನೀರು ನುಗ್ತಾ ಇದೆ. ಅದರಲ್ಲೂ ಇದೀಗ ಬಿನ್ನಿಪೇಟೆಯಲ್ಲಿರುವಂತಹ ಮೈದಾನ ಏನಿದೆ, ಆ ಒಂದು ಮೈದಾನದ ಗೋಡೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಸುಮಾರು 80 ಮೀಟರ್ನಷ್ಟು ದೂರಕ್ಕೆ ಈ ಒಂದು ಗೋಡೆ ಕುಸಿದಿದೆ. ಈ ಒಂದು ಬೃಹತಾಕಾರದ ಗೋಡೆ ಏನಿದೆ ಸುಮಾರು 6 ರಿಂದ 7 ಅಡಿಯಷ್ಟು ಎತ್ತರ ಇದೆ. ಇನ್ನು 80 ಮೀಟರ್ನಷ್ಟು ದೂರಕ್ಕೆ ಈ ಒಂದು ಗೋಡೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಯಾವುದೇ ರೀತಿಯಾದಂತಹ ಜನರ ಓಡಾಟ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಈ ಒಂದು ಗೋಡೆ ಕುಸಿತದ ಪರಿಣಾಮವಾಗಿ ರಸ್ತೆಗೆ ಕೂಡ ಕಲ್ಲುಗಳು ದಾಟಿ ಹೋಗಿದೆ. ಇದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿ ಕಲ್ಲುಗಳನ್ನು ಮೇಲೆ ಎತ್ತಿ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಏನಿದೆ, ಈ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿತ್ತು. ನೀರು ಹೊರ ಹೋಗಲಿಕ್ಕೆ ಜಾಗ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ವೇಗವಾಗಿ ಮಳೆ ನೀರು ನುಗ್ಗಿದ್ರಿಂದಾಗಿ ಸಂಪೂರ್ಣವಾಗಿ ಈ ಒಂದು ಕೆಳಭಾಗದ ಗೋಡೆ ಏನಿದೆ ಅದು ಮೊದಲಿಗೆ ಕುಸಿಯುತ್ತೆ. ಅದಾದ ಬಳಿಕ ಕುಸಿದ ತಕ್ಷಣವೇ ಸಂಪೂರ್ಣ ಗೋಡೆ ರಸ್ತೆಯ ಕಡೆಗೆ ವಾಲಿ ಬೀಳುವಂಥದ್ದು. ಇನ್ನು ಸಂಜೆ 7 ಗಂಟೆಯ ಸುಮಾರಿಗೆ ಆಗಿದ್ದರಿಂದಾಗಿ ಈ ಒಂದು ರಸ್ತೆಯಲ್ಲಿ ಅಷ್ಟಾಗಿ ಪಾದಚಾರಿಗಳ ಓಡಾಟ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಇನ್ನು ಈ ಒಂದು ಗೋಡೆಯನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಇನ್ನು ಪಾದಚಾರಿಗಳು ಈ ಒಂದು ಪಾದಚಾರಿ ಮಾರ್ಗದಲ್ಲಿ ಗೋಡೆ ಸಂಪೂರ್ಣವಾಗಿ ಬಿದ್ದಿರೋದ್ರಿಂದಾಗಿ ಪಾದಚಾರಿಗಳು ರಸ್ತೆಯಲ್ಲೇ ಓಡಾಡುವಂತಹ ಪರಿಸ್ಥಿತಿ ಮತ್ತು ವಾಹನಗಳಿಗೂ ಓಡಾಟಕ್ಕೆ ಒಂದಿಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಲ್ಲುಗಳೆಲ್ಲ ರಸ್ತೆ ಬದಿಯಲ್ಲಿ ಇರೋದ್ರಿಂದಾಗಿ ವಾಹನಗಳ ಓಡಾಟಕ್ಕೂ ಕೂಡ ಅಸ್ತವ್ಯಸ್ತ ಆಗ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ಗೋಡೆ ಕುಸಿದು ಜೀವಗಳು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಗೋಡೆ ಕುಸಿದು ಮನೆಗಳು ಹಾನಿ ಆಗ್ತಾ ಇದೆ. ನೀರುಗಳು ಮನೆಯೊಳಗೆ ನುಗ್ಗಿ ಗೋಡೆಗಳು ಸಂಪೂರ್ಣವಾಗಿ ಹಾಳಾಗಿ ಕೋಟಿ ಖರ್ಚು ಮಾಡಿದಂತಹ ಮನೆಗಳ ಒಳಗೆ ಕೂಡ ಈ ಒಂದು ಮಳೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಮೈದಾನದ ಗೋಡೆಗಳು ಬಿದ್ದು ಅವಾಂತರಗಳು ಆಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪಾದಚಾರಿಗಳು ಅಥವಾ ವಾಹನ ಸವಾರರು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಇನ್ನು ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಎಕ್ಸಿಬಿಷನ್ ಕೂಡ ನಡೆಸಲಾಗ್ತಾ ಇದೆ. ಇನ್ ಕೇಸ್ ಏನಾದರೂ ಶನಿವಾರ ಅಥವಾ ಭಾನುವಾರದ ದಿವಸ ಆಗಿದ್ದಿದ್ರೆ ಎಕ್ಸಿಬಿಷನ್ಗೆ ಅಂತ ಜನ ಕಿಕ್ಕಿರಿದು ನಿಲ್ತಾ ಇದ್ರು ಇದೇ ಜಾಗದಲ್ಲಿ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಏನಾದರೂ ಸಂಭವಿಸಿದರೆ ಅನೇಕ ಪ್ರಾಣಗಳು ಹೋಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅಪಾಯ ಎದುರಾಗಿಲ್ಲ. ಒಂದು ಕಡೆಯಲ್ಲಿ ಕಟ್ಟಡ ಗೋಡೆ ಏನಿದೆ, ಗೋಡೆ ಬಿದ್ದು ಇದೀಗ ಎಲ್ಲ ಸರಿಪಡಿಸುವಂಥ ಕೆಲಸಗಳಾಗ್ತಾ ಇದ್ರೆ, ಮಳೆ ನಿಂತು ಹೋಗಿದ್ರು ಕೂಡ ಮಳೆಯಿಂದ ಆದಂತಹ ಅವಾಂತರಗಳು ಮಾತ್ರ ತಮ್ಮ ಛಾಪನ್ನು ಅದೇ ರೀತಿಯಾಗಿ ಮೂಡಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಮಳೆಗೆ ಬೆಂಗಳೂರಲ್ಲಾಗಿರುವಂತಹ ಅವಾಂತರ ಅಷ್ಟಿಷ್ಟಲ್ಲ, ಬಿನ್ನಿಪೇಟೆಯಲ್ಲೂ ಕೂಡ ತಡೆಗೋಡೆ ಇತ್ತು. ಆ ತಡೆಗೋಡೆ ಕುಸಿದು ಬಿದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗಿದೆ. ಒಂದು ಕಡೆಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಜನ ಮೃತಪಟ್ಟಿದ್ರೆ, ಮತ್ತೊಂದು ಕಡೆಯಲ್ಲಿ ಅನೇಕ ಮನೆಗಳ ಗೋಡೆಗಳು ಕಾಂಪೌಂಡ್ಗಳು ಕುಸಿದು ಮನೆಯೊಳಗೆ ನೀರು ನುಗ್ತಾ ಇದೆ. ಅದರಲ್ಲೂ ಇದೀಗ ಬಿನ್ನಿಪೇಟೆಯಲ್ಲಿರುವಂತಹ ಮೈದಾನ ಏನಿದೆ, ಆ ಒಂದು ಮೈದಾನದ ಗೋಡೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಸುಮಾರು 80 ಮೀಟರ್ನಷ್ಟು ದೂರಕ್ಕೆ ಈ ಒಂದು ಗೋಡೆ ಕುಸಿದಿದೆ. ಈ ಒಂದು ಬೃಹತಾಕಾರದ ಗೋಡೆ ಏನಿದೆ ಸುಮಾರು 6 ರಿಂದ 7 ಅಡಿಯಷ್ಟು ಎತ್ತರ ಇದೆ. ಇನ್ನು 80 ಮೀಟರ್ನಷ್ಟು ದೂರಕ್ಕೆ ಈ ಒಂದು ಗೋಡೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಯಾವುದೇ ರೀತಿಯಾದಂತಹ ಜನರ ಓಡಾಟ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಈ ಒಂದು ಗೋಡೆ ಕುಸಿತದ ಪರಿಣಾಮವಾಗಿ ರಸ್ತೆಗೆ ಕೂಡ ಕಲ್ಲುಗಳು
ದಾಟಿ ಹೋಗಿದೆ. ಇದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿ ಕಲ್ಲುಗಳನ್ನು ಮೇಲೆ ಎತ್ತಿ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ರಾತ್ರಿ ಸುರಿದಂಥ ಧಾರಾಕಾರ ಮಳೆ ಏನಿದೆ, ಈ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿತ್ತು. ನೀರು ಹೊರ ಹೋಗಲಿಕ್ಕೆ ಜಾಗ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ವೇಗವಾಗಿ ಮಳೆ ನೀರು ನುಗ್ಗಿದ್ರಿಂದಾಗಿ ಸಂಪೂರ್ಣವಾಗಿ ಈ ಒಂದು ಕೆಳಭಾಗದ ಗೋಡೆ ಏನಿದೆ ಅದು ಮೊದಲಿಗೆ ಕುಸಿಯುತ್ತೆ. ಅದಾದ ಬಳಿಕ ಕುಸಿದ ತಕ್ಷಣವೇ ಸಂಪೂರ್ಣ ಗೋಡೆ ರಸ್ತೆಯ ಕಡೆಗೆ ವಾಲಿ ಬೀಳುವಂಥದ್ದು. ಇನ್ನು ಸಂಜೆ 7 ಗಂಟೆಯ ಸುಮಾರಿಗೆ ಆಗಿದ್ದರಿಂದಾಗಿ ಈ ಒಂದು ರಸ್ತೆಯಲ್ಲಿ ಅಷ್ಟಾಗಿ ಪಾದಾಚಾರಿಗಳ ಓಡಾಟ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಪ್ರಾಣಾಪಾಯ ಆಗಿಲ್ಲ. ಇನ್ನು ಈ ಒಂದು ಗೋಡೆಯನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಇನ್ನು ಪಾದಾಚಾರಿಗಳು ಈ ಒಂದು ಪಾದಚಾರಿ ಮಾರ್ಗದಲ್ಲಿ ಗೋಡೆ ಸಂಪೂರ್ಣವಾಗಿ ಬಿದ್ದಿರೋದ್ರಿಂದಾಗಿ ಪಾದಾಚಾರಿಗಳು ರಸ್ತೆಯಲ್ಲೇ ಓಡಾಡುವಂಥ ಪರಿಸ್ಥಿತಿ ಮತ್ತು ವಾಹನಗಳಿಗೂ ಓಡಾಟಕ್ಕೆ ಒಂದಿಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಲ್ಲುಗಳೆಲ್ಲ ರಸ್ತೆ ಬದಿಯಲ್ಲಿ ಇರೋದ್ರಿಂದಾಗಿ ವಾಹನಗಳ ಓಡಾಟಕ್ಕೂ ಕೂಡ ಅಸ್ತವ್ಯಸ್ತ ಆಗ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ಗೋಡೆ ಕುಸಿದು ಜೀವಗಳು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಗೋಡೆ ಕುಸಿದು ಮನೆಗಳು ಹಾನಿಯಾಗ್ತಾ ಇದೆ. ನೀರುಗಳು ಮನೆಯೊಳಗೆ ನುಗ್ಗಿ ಗೋಡೆಗಳು ಸಂಪೂರ್ಣವಾಗಿ ಹಾಳಾಗಿ ಕೋಟಿ ಖರ್ಚು ಮಾಡಿದಂಥ ಮನೆಗಳ ಒಳಗೆ ಕೂಡ ಈ ಒಂದು ಮಳೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಮೈದಾನದ ಗೋಡೆಗಳು ಬಿದ್ದು ಅವಾಂತರಗಳು ಆಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪಾದಚಾರಿಗಳು ಅಥವಾ ವಾಹನ ಸವಾರರು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಇನ್ನು ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಎಕ್ಸಿಬಿಷನ್ ಕೂಡ ನಡೆಸಲಾಗ್ತಾ ಇದೆ. ಇನ್ ಕೇಸ್ ಏನಾದರೂ ಶನಿವಾರ ಅಥವಾ ಭಾನುವಾರದ ದಿವಸ ಆಗಿದ್ದಿದ್ರೆ ಎಕ್ಸಿಬಿಷನ್ಗೆ ಅಂತ ಜನ ಕಿಕ್ಕಿರಿದು ನಿಲ್ತಾ ಇದ್ರು ಇದೇ ಜಾಗದಲ್ಲಿ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಏನಾದರೂ ಸಂಭವಿಸಿದರೆ ಅನೇಕ ಪ್ರಾಣಗಳು ಹೋಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅಪಾಯ ಎದುರಾಗಿಲ್ಲ. ಒಂದು ಕಡೆಯಲ್ಲಿ ಕಟ್ಟಡ ಗೋಡೆ ಏನಿದೆ, ಗೋಡೆ ಬಿದ್ದು ಇದೀಗ ಎಲ್ಲ ಸರಿಪಡಿಸುವಂಥ ಕೆಲಸಗಳಾಗ್ತಾ ಇದ್ರೆ ಮಳೆ ನಿಂತು ಹೋಗಿದ್ರು ಕೂಡ ಮಳೆಯಿಂದ ಆದಂತಹ ಅವಾಂತರಗಳು ಮಾತ್ರ ತಮ್ಮ ಛಾಪನ್ನು ಅದೇ ರೀತಿಯಾಗಿ ಮೂಡಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ. ಮಳೆಗೆ ಬೆಂಗಳೂರಲ್ಲಿ ಆಗಿರುವಂತಹ ಅವಾಂತರ ಅಷ್ಟಿಷ್ಟಲ್ಲ, ಬಿನ್ನಿಪೇಟೆಯಲ್ಲೂ ಕೂಡ ತಡೆಗೋಡೆ ಇತ್ತು. ಆ ತಡೆಗೋಡೆ ಕುಸಿದು ಬಿದ್ದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಬೆಂಗಳೂರು ಅಕ್ಷರಶಃ ನಲುಗಿ ಹೋಗಿದೆ. ಒಂದು ಕಡೆಯಲ್ಲಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಜನ ಮೃತಪಟ್ಟಿದ್ರೆ, ಮತ್ತೊಂದು ಕಡೆಯಲ್ಲಿ ಅನೇಕ ಮನೆಗಳ ಗೋಡೆಗಳು, ಕಂಪೌಂಡ್ಗಳು ಕುಸಿದು ಮನೆಯೊಳಗೆ ನೀರು ನುಗ್ತಾ ಇದೆ. ಅದರಲ್ಲೂ ಇದೀಗ ಬಿನ್ನಿಪೇಟೆಯಲ್ಲಿರುವಂತಹ ಮೈದಾನ ಏನಿದೆ, ಆ ಒಂದು ಮೈದಾನದ ಗೋಡೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಸುಮಾರು 80 ಮೀಟರ್ನಷ್ಟು ದೂರಕ್ಕೆ ಈ ಒಂದು ಗೋಡೆ ಕುಸಿದಿದೆ. ಈ ಒಂದು ಬೃಹತಾಕಾರದ ಗೋಡೆ ಏನಿದೆ ಸುಮಾರು 6 ರಿಂದ 7 ಅಡಿಯಷ್ಟು ಎತ್ತರ ಇದೆ. ಇನ್ನು 80 ಮೀಟರ್ನಷ್ಟು ದೂರಕ್ಕೆ ಈ ಒಂದು ಗೋಡೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಯಾವುದೇ ರೀತಿಯಾದಂತಹ ಜನರ ಓಡಾಟ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಈ ಒಂದು ಗೋಡೆ ಕುಸಿತದ ಪರಿಣಾಮವಾಗಿ ರಸ್ತೆಗೆ ಕೂಡ ಕಲ್ಲುಗಳು ದಾಟಿ ಹೋಗಿದೆ. ಇದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿ ಕಲ್ಲುಗಳನ್ನು ಮೇಲೆ ಎತ್ತಿ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ರಾತ್ರಿ ಸುರಿದಂಥ ಧಾರಾಕಾರ ಮಳೆ ಏನಿದೆ, ಈ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿತ್ತು. ನೀರು ಹೊರ ಹೋಗಲಿಕ್ಕೆ ಜಾಗ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ವೇಗವಾಗಿ ಮಳೆ ನೀರು ನುಗ್ಗಿದ್ರಿಂದಾಗಿ ಸಂಪೂರ್ಣವಾಗಿ ಈ ಒಂದು ಕೆಳಭಾಗದ ಗೋಡೆ ಏನಿದೆ ಅದು ಮೊದಲಿಗೆ ಕುಸಿಯುತ್ತೆ. ಅದಾದ ಬಳಿಕ ಕುಸಿದ ತಕ್ಷಣವೇ ಸಂಪೂರ್ಣ ಗೋಡೆ ರಸ್ತೆಯ ಕಡೆಗೆ ವಾಲಿ ಬೀಳುವಂಥದ್ದು. ಇನ್ನು ಸಂಜೆ 7 ಗಂಟೆಯ ಸುಮಾರಿಗೆ ಆಗಿದ್ದರಿಂದಾಗಿ ಈ ಒಂದು ರಸ್ತೆಯಲ್ಲಿ ಅಷ್ಟಾಗಿ ಪಾದಾಚಾರಿಗಳ ಓಡಾಟ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಇನ್ನು ಈ ಒಂದು ಗೋಡೆಯನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಇನ್ನು ಪಾದಾಚಾರಿಗಳು ಈ ಒಂದು ಪಾದಚಾರಿ ಮಾರ್ಗದಲ್ಲಿ ಗೋಡೆ ಸಂಪೂರ್ಣವಾಗಿ ಬಿದ್ದಿರೋದ್ರಿಂದಾಗಿ ಪಾದಾಚಾರಿಗಳು ರಸ್ತೆಯಲ್ಲೇ ಓಡಾಡುವಂಥ ಪರಿಸ್ಥಿತಿ ಮತ್ತು ವಾಹನಗಳಿಗೂ ಓಡಾಟಕ್ಕೆ ಒಂದಿಷ್ಟು ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಲ್ಲುಗಳೆಲ್ಲ ರಸ್ತೆ ಬದಿಯಲ್ಲಿ ಇರೋದ್ರಿಂದಾಗಿ ವಾಹನಗಳ ಓಡಾಟಕ್ಕೂ ಕೂಡ ಅಸ್ತವ್ಯಸ್ತ ಆಗ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ಗೋಡೆ ಕುಸಿದು ಜೀವಗಳು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಗೋಡೆ ಕುಸಿದು ಮನೆಗಳು ಹಾನಿಯಾಗ್ತಾ ಇದೆ. ನೀರುಗಳು ಮನೆಯೊಳಗೆ ನುಗ್ಗಿ ಗೋಡೆಗಳು ಸಂಪೂರ್ಣವಾಗಿ ಹಾಳಾಗಿ ಕೋಟಿ ಖರ್ಚು ಮಾಡಿದಂಥ ಮನೆಗಳ ಒಳಗೆ ಕೂಡ ಈ ಒಂದು ಮಳೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಮೈದಾನದ ಗೋಡೆಗಳು ಬಿದ್ದು ಅವಾಂತರಗಳು ಆಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪಾದಚಾರಿಗಳು ಅಥವಾ ವಾಹನ ಸವಾರರು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಇನ್ನು ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ಎಕ್ಸಿಬಿಷನ್ ಕೂಡ ನಡೆಸಲಾಗ್ತಾ ಇದೆ. ಇನ್ ಕೇಸ್ ಏನಾದರೂ
ಶನಿವಾರ ಅಥವಾ ಭಾನುವಾರದ ದಿವಸ ಆಗಿದ್ದಿದ್ರೆ ಎಕ್ಸಿಬಿಷನ್ಗೆ ಅಂತ ಜನ ಕಿಕ್ಕಿರಿದು ನಿಲ್ತಾ ಇದ್ರು ಇದೇ ಜಾಗದಲ್ಲಿ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಏನಾದರೂ ಸಂಭವಿಸಿದ್ರೆ ಅನೇಕ ಪ್ರಾಣಗಳು ಹೋಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂಥ ಅಪಾಯ ಎದುರಾಗಿಲ್ಲ. ಒಂದು ಕಡೆಯಲ್ಲಿ ಕಟ್ಟಡ ಏನು ಗೋಡೆ ಏನಿದೆ, ಗೋಡೆ ಬಿದ್ದು ಇದೀಗ ಎಲ್ಲ ಸರಿಪಡಿಸುವಂಥ ಕೆಲಸಗಳಾಗ್ತಾ ಇದ್ರೆ ಮಳೆ ನಿಂತು ಹೋಗಿದ್ರು ಕೂಡ ಮಳೆಯಿಂದ ಆದಂತಹ ಅವಾಂತರಗಳು ಮಾತ್ರ ತಮ್ಮ ಛಾಪನ್ನು ಅದೇ ರೀತಿಯಾಗಿ ಮೂಡಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ.